ಹಲೋ ಎಲ್ರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಸಂಕಲ್ಪ ಗೀತೆ ಪದ್ಯಭಾಗದ ಕೃತಿಕಾರರ ಪರಿಚಯ ಹಾಗೂ ಪ್ರವೇಶ ಭಾಗವನ್ನು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಸಂಕಲ್ಪ ಗೀತೆ ಪದ್ಯಭಾಗದ ವಿವರಣೆಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಷ್ಟು ಕ್ಲಿಷ್ಟ ಶಬ್ದಗಳ ಪದಗಳ ಅರ್ಥವನ್ನು ನೋಡೋಣ. ಪದ್ಯಭಾಗದಲ್ಲಿ ಬರ್ತಾ ಹೋಗುತ್ತೆ ಈ ಪದಗಳು. ಕಂದಿದ ಅಂತ ಹೇಳಿದರೆ ಮುಸುಕಾದ ಅಂತ ಅರ್ಥ. ಕಲುಷಿತ ಅಂತ ಹೇಳಿದರೆ ಮಲಿನ ಅಂತ ಅರ್ಥ. ಪಥ ಅಂದರೆ ದಾರಿ. ಬರಡು ಅಂತೇಳಿದರೆ ಪೊಳ್ಳು, ಹಾಳು ಬಿದ್ದಿರುವ ಈ ರೀತಿಯ ಗುಣಗಳನ್ನು ಹೊಂದಿರುವಂಥದ್ದಕ್ಕೆ ನಾವು ಬರಡು ಅಂತ ಕರಿತಾ ಹೋಗ್ತೀವಿ. ವಸಂತ ಅಂತ ಹೇಳಿದರೆ ಸಮೃದ್ಧಿ. ನೋಡಿ ಕನ್ನಡ ಪದಗಳು ಎಷ್ಟು ಚೆನ್ನಾಗಿದ್ದಾವೆ ಅನ್ನೋಕ್ಕೆ. ವಸಂತ ಅಂತೇಳಿದರೆ ಸಮೃದ್ಧಿ. ಹಡಗು ಅಂತೇಳಿದರೆ ನಾವೆ. ಹಣತೆ ಅಂತೇಳಿದರೆ ದೀಪ. ಇದಿಷ್ಟು ಏನಪ್ಪ ಅಂದರೆ ಕೆಲವೊಂದಷ್ಟು ಪದಗಳ ಅರ್ಥಗಳು ಆಗ್ಬೋದಲ್ವಾ. ಇದು ಹೊಸಗನ್ನಡ ಪದ್ಯ ಭಾಗ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಷ್ಟ ಪದಗಳಿಲ್ಲ ಇದರಲ್ಲಿ. ಆದರೂ ಕೂಡ ಕೆಲವೊಂದಷ್ಟು ಗೊತ್ತಿಲ್ಲ ಅನ್ನೋದಾದರೆ ಈ ಪದಗಳನ್ನು ನಾವು ತೆಗೆದುಕೊಳ್ಳಬಹುದು. ಓಕೆನಾ. ತದನಂತರ ನಾವು ಪದ್ಯ ಭಾಗಕ್ಕೆ ಹೋಗೋಣ. ಮೊದಲನೇ ಪದ್ಯ ಭಾಗ ಏನಿದೆ ಅಂತ ಹೇಳಿದರೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ನೋಡಿ ಎಷ್ಟು ಚೆನ್ನಾಗಿದೆ ಸಾಲುಗಳು. ಸೊ ಇದರಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ, ನಮ್ಮ ಸುತ್ತಲೂ ಹಬ್ಬಿರುವಂತಹ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಹಚ್ಚುವ ಮೂಲಕ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡುವ ಸಂಕಲ್ಪವನ್ನು ನಾವು ಮಾಡೋಣ ಅಂತ ಹೇಳ್ತಿದ್ದಾರೆ. ನಮ್ಮ ಸುತ್ತಲೂ ಹಬ್ಬಿರುವಂತಹ ದ್ವೇಷದ ಕತ್ತಲೆಯನ್ನೆಲ್ಲ ಕಿತ್ತಾಕಿ ಪ್ರೀತಿಯ ಒಂದು ದೀಪವನ್ನು ಹಚ್ಚೋದ್ರ ಮೂಲಕ ಎಲ್ಲರಲ್ಲೂ ಪ್ರೀತಿಯನ್ನು ಪಸರಿಸೋಣ, ದ್ವೇಷರಹಿತ ಸಮಾಜವನ್ನು ಕಟ್ಟೋಣ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ. ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಎಳೆಯುವಂತಹ ಅಲೆಗಳಂತಿರುವ ಸುಖ ದುಃಖ, ಸೋಲು ಗೆಲುವು, ನೋವು ನಲಿವುಗಳ ನಡುವೆ ಸಿಲುಕಿ ಹೊಯ್ದಾಡುತ್ತಾ ಸಾಗುವ ಬದುಕು ಎನ್ನುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಅದರ ಮೂಲಕ ಬದುಕಿನಲ್ಲಿ ಬರುವಂತಹ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸೋದ್ರ ಮೂಲಕ ಸಂಕಲ್ಪವನ್ನು ಮಾಡೋಣ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಜೀವನವನ್ನು ಒಂದು ಹಡಗಿಗೆ ಹೋಲಿಸಿದ್ದಾರೆ ಇಲ್ಲಿ. ಓಕೆನಾ. ಸೊ ಈ ಒಂದು ಜೀವನ ಅನ್ನೋ ಹಡಗನ್ನು ಒಂದು ಸಮುದ್ರದಲ್ಲಿ ಚಲಿಸ್ಬೇಕಂತ ಹೇಳಿದರೆ ಹಲವಾರು ಅಲೆಗಳು ಬರ್ತಾ ಹೋಗುತ್ತೆ. ತುಂಬ ದೊಡ್ಡ ದೊಡ್ಡ ಅಲೆಗಳು ಅದರ ಅಡ್ಡಲಾಗಿ ಬರ್ತಾ ಹೋಗುತ್ತೆ. ಅದರಲ್ಲಿ ಅವುಗಳನ್ನೆಲ್ಲ ಇದನ್ನು ಮಾಡಿಕೊಂಡು ಕೂಡ ಎಲ್ಲ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ಕೂಡ ಗೆದ್ದು ನಿಂತು ಆ ಒಂದು ಹಡಗನ್ನು ನಾವು ಮುನ್ನಡೆಸೋಣ ಅನ್ನೋ ಒಂದು ಸಂಕಲ್ಪವನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾವು ಸಂಸಾರದಲ್ಲಿ ಪರಸ್ಪರ ಪ್ರೀತಿ, ನಂಬಿಕೆ, ಆತ್ಮವಿಶ್ವಾಸಗಳ ಮೂಲಕ ಧನಾತ್ಮಕ ಭಾವನೆ ಅಂತಂದರೆ ಪಾಸಿಟಿವ್ ಭಾವನೆಯಿಂದ ನಾವೇನು ಮಾಡಬೇಕು, ಬದುಕನ್ನು ಮುನ್ನಡೆಸ್ತಾ ಹೋಗಬೇಕು, ಬದುಕುವ ಒಂದು ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥ ಮೌಲ್ಯಯುತವಾದ ಸಂದೇಶವನ್ನು ಪ್ರಸ್ತುತ ಪದ್ಯಭಾಗದಲ್ಲಿ ಕವಿ GS ಶಿವರುದ್ರಪ್ಪ ಅವರು ಬಹು ಸ್ವಾರಸ್ಯಪೂರ್ಣವಾಗಿ ನಮಗೆ ಅಭಿವ್ಯಕ್ತಪಡಿಸ್ತಾ ಹೋಗ್ತಾರೆ. ಆಗ್ಬೋದಲ್ವಾ. ಸೊ ಇದಿಷ್ಟು ಏನಪ್ಪ ಅಂತೇಳಿದರೆ ಮೊದಲನೇ ಪದ್ಯಭಾಗವಾದಂತಹ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಅನ್ನೋ ಒಂದು ಪದ್ಯಭಾಗದ ವಿವರಣೆ ಆಗ್ಬೋದಲ್ವಾ. ಮುಂದಿನ ಪದ್ಯಭಾಗ ಏನಿದೆ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾವು ಅಭಿವೃದ್ಧಿಯ ನೆಪದಲ್ಲಿ ಮಾಡುತ್ತಿರುವಂತಹ ಪರಿಸರ ಮಾಲಿನ್ಯದಿಂದಾಗಿ ಕಲುಷಿತಗೊಂಡಿರುವಂತಹ ಈ ನೆಲದ ನೀರಿನ ಮೂಲಗಳಾದ ಕೆರೆಗಳು, ನದಿಗಳ ಕೊಳೆ ನೀರು ಕೊಚ್ಚಿ ಹೋಗುವಂತಹ ಮುಂಗಾರಿನ ಮಳೆಯಂತಾಗುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಿದ್ದಾರೆ. ಅಭಿವೃದ್ಧಿಯ ನೆಪದಲ್ಲಿ ಮಾಡುತ್ತಿರುವಂತಹ ಅರಣ್ಯ ನಾಶದಿಂದ ಬರಡಾಗಿರುವ ಕಾಡು ಮೇಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತೆ ಮಾಡಲು ನಾವು ವಸಂತ ಕಾಲದಂತೆ ವನ ಸಂರಕ್ಷಣೆ ಮಾಡುವ ಸಂಕಲ್ಪವನ್ನು ಮಾಡೋಣ. ಅಂದರೆ ನಮ್ಮ ಪರಿಸರವನ್ನು, ನದಿ ಜಲಗಳನ್ನು ಮಲಿನಗೊಳಿಸದೆ ಶುದ್ಧವಾಗಿಟ್ಟುಕೊಳ್ಳುವ ಹಾಗೂ ವನ್ಯ ಸಂಪತ್ತನ್ನು ನಾಶವಾಗದಂತೆ ಕಾಡು ಮೇಡುಗಳನ್ನು ಸಂರಕ್ಷಿಸುವಂತಹ ದೃಢ ಸಂಕಲ್ಪವನ್ನು ನಾವು ಮಾಡಬೇಕು ಅನ್ನೋವಂಥ ಒಂದು ಮೌಲ್ಯಯುತವಾದ ಸಂದೇಶವನ್ನು ಪ್ರಸ್ತುತ ಪದ್ಯಭಾಗದಲ್ಲಿ ನಮಗೆ ಕವಿ GS ಶಿವರುದ್ರಪ್ಪನವರು ನಮಗೆ ಸ್ವಾರಸ್ಯಪೂರ್ಣವಾಗಿ ಆಹ್ಲಾದಕರವಾಗಿ ನಮಗೆ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ಹೌದಲ್ವಾ. ವಸಂತ ಅಂತ ಹೇಳಿದಾಗೇ ಗೊತ್ತಾಗುತ್ತೆ ವಸಂತ ಕಾಲ ಎಷ್ಟು ಚೆನ್ನಾಗಿರುತ್ತೆ. ಎಲೆ ಚಿಗುರುಗಳೆಲ್ಲ ಚಿಗುರಿ ಎಷ್ಟು ಚೆನ್ನಾಗಿ ಒಂದು ಪ್ರಕೃತಿಯಲ್ಲಿ ಸೌಂದರ್ಯದ ವಾತಾವರಣ ನಿರ್ಮಾಣಗೊಂಡಿರುತ್ತೆ. ಪ್ರಕೃತಿ ಮಾತೆ ಸಮೃದ್ಧಳಾಗಿ ಕಾಣ್ತಾ ಇರ್ತಾಳೆ. ಆ ರೀತಿಯ ಒಂದು ಅರಣ್ಯ ನಾಶವನ್ನೆಲ್ಲ ತೊಳೆದಾಕಿ
ಅರಣ್ಯವನ್ನು, ಕಾಡು ಮೇಡುಗಳನ್ನು ಬೆಳೆಸೋಣ ಅನ್ನೋವಂಥ ಒಂದು ಸಮೃದ್ಧಿಯ ಭಾವನೆ ಮೂಡಲಿ ಅನ್ನೋ ಒಂದು ಉದ್ದೇಶವನ್ನು, ಸಂಕಲ್ಪವನ್ನು ಪ್ರಸ್ತುತ ಪದ್ಯಭಾಗ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ, ಆಗ್ಬೋದಲ್ವಾ. ತದನಂತರ ಮುಂದಿನ ಪದ್ಯಭಾಗ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ. ನೋಡ್ರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅಪ್ರಾಮಾಣಿಕತೆ, ಅನೈತಿಕತೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಅಸಮಾನತೆಗಳಿಂದ ಅಧಃಪತನಗೊಂಡಿರುವಂತಹ ಸಮಾಜವನ್ನು ಹೊಸ ಭರವಸೆಗಳನ್ನು ಮೂಡಿಸುವ ಮೂಲಕ ಮೇಲೆತ್ತುವಂತಹ ಸಂಕಲ್ಪವನ್ನು ನಾವು ಮಾಡೋಣ. ಜಾತಿ, ಮತ, ಧರ್ಮಗಳ ಹಾಗೂ ಭಾಷೆಗಳ ಭೇದ ಭಾವದಿಂದ ಮನುಜರ ನಡುವೆ, ಮನುಷ್ಯರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡಹಾಕುವುದರ ಮೂಲಕ ಸರ್ವ ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗುವ ಸಂಕಲ್ಪವನ್ನು ನಾವು ಮಾಡೋಣ. ನಾವೆಲ್ಲರೂ ಒಂದು, ನಮ್ಮ ನಡುವೆ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಎಂಬ ಹೊಸ ಭರವಸೆಗಳನ್ನು ಮೂಡಿಸೋದ್ರ ಮೂಲಕ ಸರ್ವ ಸಮಾನತೆಯ ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವ ಸಂಕಲ್ಪವನ್ನು ನಾವು ಮಾಡಬೇಕು ಎಂಬ ಮೌಲ್ಯಯುತವಾದಂತಹ ಸಂದೇಶವನ್ನು ಪ್ರಸ್ತುತ ಪದ್ಯಭಾಗದಲ್ಲಿ ಕವಿ GS ಶಿವರುದ್ರಪ್ಪನವರು ನಮಗೆ ಸ್ವಾರಸ್ಯಪೂರ್ಣವಾಗಿ, ಆಹ್ಲಾದಕರವಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ತದನಂತರ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನೋಡಿ ಏನು ಹೇಳ್ತಾ ಹೋಗ್ತಾರೆ ಈ ಪದ್ಯಭಾಗದಲ್ಲಿ ಅಂತ ಹೇಳಿದರೆ, ಪ್ರಪಂಚದಲ್ಲಿರುವಂತಹ ಹಿಂದೂ, ಬೌದ್ಧ, ಜೈನ, ಸಿಖ್, ಪಾರ್ಸಿ, ಇಸ್ಲಾಂ, ಕ್ರೈಸ್ತ ಈ ರೀತಿ ಹಲವಾರು ಧರ್ಮಗಳು ಮೊದಲಾದ ಎಲ್ಲ ಮತಗಳು ಕೂಡ ಸಕಲ ಜೀವರಾಶಿಗಳ ಬದುಕಿಗೆ ಸರಿದಾರಿ ತೋರುವಂತಹ ಶ್ರೇಷ್ಠ ಮಾರ್ಗಗಳು ಎಂದು ನಾವು ತಿಳ್ಕೊಂಡಿದ್ದೇವೆ. ಮತಭೇದವನ್ನು ಮರೆತು ಧರ್ಮ ಸಾಮರಸ್ಯ ಎಂಬ ಒಂದು ಹೊಸ ಎಚ್ಚರಿಕೆಯಿಂದ ಬದುಕುವ ಸಂಕಲ್ಪವನ್ನು ನಾವು ಮಾಡೋಣ. ಒಬ್ಬರು ಇನ್ನೊಬ್ಬರನ್ನು ಭಯ ಸಂಶಯಗಳಿಂದ ನೋಡುತ್ತಾ ಸೊರಗಿರುವ ಕಣ್ಗಳಲ್ಲಿ ಸುಖ ಸಮೃದ್ಧಿಯ ನಾಳಿನ ಸವಿಗನಸನ್ನು ಬಿತ್ತುವ ಸಂಕಲ್ಪವನ್ನು ನಾವು ಮಾಡೋಣ. ಧರ್ಮ ಸಾಮರಸ್ಯದಿಂದ ಕೂಡಿದ ಶಾಂತಿ, ಸಮೃದ್ಧವಾದ, ಭಯ ಸಂಶಯಗಳಿಲ್ಲದ ಭವಿಷ್ಯ ಸಮಾಜದ ನಿರ್ಮಿಸುವ ಸಂಕಲ್ಪವನ್ನು ನಾವು ಮಾಡಬೇಕು ಅನ್ನೋವಂಥ ಒಂದು ಅತಿ ಅಮೂಲ್ಯವಾದಂತಹ ಸಂದೇಶವನ್ನು ಪ್ರಸ್ತುತ ಪದ್ಯದಲ್ಲಿ ನಮಗೆ ಕವಿ GS ಶಿವರುದ್ರಪ್ಪನವರು ಅತ್ಯಂತ ಮಹತ್ವಪೂರ್ಣವಾಗಿ ನಮಗೆ ಇಲ್ಲಿ ಅಭಿವ್ಯಕ್ತಪಡಿಸ್ತಾ ಹೋಗ್ತಾರೆ ಅಂತೇಳಿ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡಬಹುದು. ಇದಿಷ್ಟು ಏನಪ್ಪ ಅಂತಂದರೆ ಸಂಕಲ್ಪ ಗೀತೆ ಪದ್ಯಭಾಗದ ವಿವರಣೆಯಾಗಿರುತ್ತೆ ಅಂತ ಹೇಳ್ತೀನಿ. ಕೊನೆಗೆ ಈ ಒಂದು ಪದ್ಯಭಾಗದಿಂದ ನಾವು ತಿಳ್ಕೊಳ್ಬಹುದಾದಂತಹ ಆಶಯ ಭಾವ ಅಂತೇಳಿದರೆ, ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ಅಂದರೆ ಒಂದು ಪಾಸಿಟಿವ್ ಭಾವನೆಯನ್ನು, ದೃಢ ಸಂಕಲ್ಪವನ್ನು ನಾವು ಯಾವಾಗಲೂ ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಕೂಡ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ನಮಗೆ ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ, ಅಂದರೆ ಎಲ್ಲರೂ ಒಂದಾಗಿ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ, ನಮ್ಮ ಶಕ್ತಿ ಹೆಚ್ಚಾಗುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವಂತಹ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ, ಒಂದು ದೀಪವನ್ನು, ಪ್ರೀತಿಯ ದೀಪವನ್ನು ಹಚ್ಚಿದಾಗ ಕತ್ತಲೆ ನಮ್ಮಿಂದ ದೂರವಾಗುತ್ತದೆ ಎನ್ನುವಂಥದ್ದನ್ನು ಪ್ರಸ್ತುತ ಭಾವಗೀತೆ ಮೂಲಕ ನಾವು ವ್ಯಕ್ತಗೊಳಿಸಬಹುದು ಅನ್ನೋವಂಥದ್ದು ಈ ಕವನದ ಆಶಯ ಅಂತ ಹೇಳ್ಬಹುದು. ಇದಿಷ್ಟು ಏನಪ್ಪ ಅಂತಂದರೆ ಸಂಕಲ್ಪ ಗೀತೆ ಪದ್ಯಭಾಗದ ಸಂಪೂರ್ಣ ವಿವರಣೆ, ಆಶಯ ಅಂತ ಹೇಳ್ಬೋದು. ಧನ್ಯವಾದಗಳು.